ನಮಸ್ಕಾರ. ನಾನಿವತ್ತು ಹೈ ಪ್ರೋಟೀನ್ ರಿಚ್ ಪಲಾವ್ ಮಾಡ್ತಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಯಾವುದೇ ತರಕಾರಿ ಅವಶ್ಯಕತೆ ಇರೋದಿಲ್ಲ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ನಾನಿವಾಗ ಇಲ್ಲಿ ಅರ್ಧ ಹಿಡಿಯಷ್ಟು ಕೊತ್ತಂಬರಿನ ತೊಗೊಂಡಿದ್ದೀನಿ. ಹಾಗೆ 5ರಿಂದ 6 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ. ನಾನಿಲ್ಲಿ ಮುಂಚೆನೇ ತೊಳೆದು ಇಟ್ಕೊಂಡಿದ್ದೆ. ಅದಾದ ನಂತರ ನಾನಿಲ್ಲಿ ಪಲಾವ್ ಎಲೆ ಅರ್ಧ ತೊಗೊಂಡಿದ್ದೀನಿ. 3ರಿಂದ 4 ಲವಂಗ, 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಚಿಕ್ಕ ಸೈಜಲ್ಲಿರೋ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಮೀಡಿಯಮ್ ಸೈಜ್ ಆನಿಯನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಅರಿಶಿಣ, ಉಪ್ಪು, ಖಾರ, ಗರಂ ಮಸಾಲ, ಧನಿಯಾ ಪೌಡರ್ ಎಲ್ಲನೂ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿನ ಆಲ್ರೆಡಿ ತೊಳೆದು ನೆನೆಯಾಗಿ ಇಟ್ಕೊಂಡಿದ್ದೆ. ಇವಾಗ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಸೋಯಾ ಚಂಕ್ಸ್ ಅಥವಾ ಮೀಲ್ ಮೇಕರ್ ಅಂತಾರಲ್ವ, ಅದೇ. ನಾನು ಇವಾಗ ಮೊದಲಿಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದರಲ್ಲಿ 1 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಕುದಿ ಬರ್ಸೋದಕ್ಕೆ ಬಿಟ್ಟಿದ್ದೀನಿ. ನೀರು ಕುದಿ ಬರೋಷ್ಟೊತ್ತಲ್ಲಿ ನಾವು ಆ ಮಸಾಲೆನ ರುಬ್ಕೊಳ್ಳೋಣ. ಮಸಾಲೆ ಬಂದ್ಬಿಟ್ಟು ಪುದೀನ, ಕೊತ್ತಂಬರಿ ಹಾಗೆ ಮೆಣಸಿನಕಾಯಿ ತೊಗೊಂಡಿದ್ವಲ್ಲ, ಅದನ್ನೇ ನೈಸಾಗಿ ರುಬ್ಕೊಳ್ಬೇಕು. ಮಸಾಲೆ ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಮಸಾಲೆನ. ಅಷ್ಟರಲ್ಲಿ ಇಲ್ಲಿ ನೀರು ಕುದಿ ಬಂದಿದೆ. ನಾವು ಇವಾಗ ಸೋಯಾ ಚಂಕ್ಸ್ನ ಈ ನೀರಲ್ಲೇ ಹಾಕ್ಬಿಟ್ಟು 5 ಮಿನಿಟ್ಸ್ ಬಿಡಬೇಕು. ಅದು ಚೆನ್ನಾಗಿ ನೀರು ಅಬ್ಸರ್ವ್ ಆದಮೇಲೆ ಅದನ್ನು ತೆಗೆದಿಟ್ಕೊಳ್ಬೇಕು. ಇವಾಗ ಪೇಸ್ಟ್ ರೆಡಿ ಆಗಿದೆ. ಮಸಾಲೆ ರುಬ್ಕೊಂಡಿರೋದು ಈ ಥರ ನೈಸಾಗಿ ಇರಬೇಕು. ಈ ಕಡೆ ಬಂದುಬಿಟ್ಟು ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ. ನೀವು ಪಾತ್ರೆಯಲ್ಲೂ ಬೇಕಾದ್ರೂ ಮಾಡ್ಕೊಳ್ಬೋದು. ಇವಾಗ ನಾನು 5ರಿಂದ 6 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಹಾಗೆ ಇಲ್ಲಿ ತಗೊಂಡಿರೋ ಮಸಾಲೆ ಐಟಮ್ಸ್ಗಳು ಹಾಕ್ತಿದ್ದೀನಿ. ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆನ. ಇವಾಗ ಕಟ್ ಮಾಡಿಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ. ಇದಾಕಿದ ನಂತರ ಇಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಆ ಪೇಸ್ಟ್ ಇಲ್ಲ ಅಂದರೆ ನೀವು ಮಸಾಲೆ ರುಬ್ಕೊಳ್ಳುವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಮಿಕ್ಸಿಯಲ್ಲಿ ಮಾಡ್ಕೊಳ್ಳಿ. ಅದಾದ ನಂತರ ಟೊಮೆಟೊ ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದ ನಂತರ ನಾನು ಇವಾಗ ಇಲ್ಲಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದೆಲ್ಲನೂ ಹಾಕ್ತಿದ್ದೀನಿ. ಅರಿಶಿಣ, ಖಾರ, ಹಾಗೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಈ ಮಸಾಲೆ ಹಾಕುವಾಗ ಉರಿ ಸ್ವಲ್ಪ ಕಡಿಮೆ ಇರಲಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಮಸಾಲೆ ಎಲ್ಲ ಹಾಕಿದ ನಂತರ ಒಂದು 2 to 3 ಮಿನಿಟ್ಸ್ ಫ್ರೈ ಆಗಬೇಕು. ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿರಬೇಕು. ಅದಾದ ನಂತರ ನಾನಿಲ್ಲಿ ಆಲ್ರೆಡಿ ನೆನೆಸಿ ಇಟ್ಟಿದ್ನಲ್ವ ಸೋಯಾ ಚಂಕ್ಸ್ನ ಇವಾಗ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು 2 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಅದಾದ ನಂತರ ನಾವು ಆಲ್ರೆಡಿ ಇಲ್ಲಿ ರುಬ್ಬಿ ಇಟ್ಕೊಂಡಿರ್ತಕ್ಕಂಥ ಮಸಾಲೆನ ಹಾಕ್ಕೊಳ್ಬೇಕು. ಇದನ್ನು ಕೂಡ ಒಂದು 2 ಮಿನಿಟ್ಸು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದೇ ಥರ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಫ್ರೈ ಮಾಡಬೇಕು. ಅದಾದ ನಂತರ ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ದೀವಿ ಅಂದರೆ ಮಸಾಲ ಮತ್ತು ಸೋಯಾ ಚಂಕ್ಸ್ ಎಲ್ಲ ಜಾಸ್ತಿ ಹಾಕ್ಕೊಳ್ಬೇಕು. ನೀರೆಲ್ಲ ಹಾಕಿದ ನಂತರ ಇವಾಗ ನೀರು ಕುದಿ ಬರೋದಕ್ಕೆ ಬಿಟ್ಟಿದ್ದೀನಿ. ಇದಾದ ನಂತರ ನಾನಿಲ್ಲಿ ಆಲ್ರೆಡಿ ತೊಳೆದು ಇಟ್ಕೊಂಡಿರೋ ಅಕ್ಕಿನ ಹಾಕ್ತಿದ್ದೀನಿ. ಎಲ್ಲ ಅಕ್ಕಿನ ಹಾಕಿದ ನಂತರ ನಾನಿಲ್ಲಿ ಲೆಮನನ್ನು ತಗೊಂಡಿದ್ದೀನಿ. ಅರ್ಧ ಲೆಮನನ್ನು ತಗೊಂಡಿದ್ದೀನಿ. ನನಗೆ ಹೇಳೋದಕ್ಕೆ ಮರ್ತೋಯ್ತು. ಅರ್ಧ ಲೆಮನನ್ನು ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿ ಇವಾಗ ನಾನಿಲ್ಲಿ ಅರ್ಧದಷ್ಟು ಲೆಮನನ್ನು ಹಾಕ್ತಿದ್ದೀನಿ. ಆನಂತರ ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಅದಾದ ನಂತರ ನಾನಿಲ್ಲಿ 2 ವಿಸಲ್ಗೆ ಬಿಡ್ತಿದ್ದೀನಿ ಕುಕ್ಕರ್ನ. 2 ವಿಸಿಲ್ ಆದ ನಂತರ ಅಲ್ಲಿ ಏರೆಲ್ಲ ಹೋದ್ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಬೇಕಾಗುತ್ತೆ.
ಲಿಡ್ ಓಪನ್ ಮಾಡಿದ ನಂತರ ನಮಗೆ ಇಲ್ಲಿ ರುಚಿಯಾದ ಪಲಾವ್ ರೆಡಿಯಾಗಿರುತ್ತೆ. ತುಂಬ ಈಸಿಯಾಗಿ ಹಾಗೆ ರುಚಿಯಾಗಿಯೂ ಇರುತ್ತೆ. ನಾನ್ ವೆಜ್ ತಿಂದೇ ಇರೋರು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.